ಅನಿತಾ ಎಲ್ಲಿದ್ಯಾ? ಬಾರೆ ಸರ್, ಇಷ್ಟ ದಿನ ನೀನ್ ಕಾಣ್ತಾ ಇದ್ದಿದ್ ನೋಡಿ ಊರ್ ಬಿಟ್ಟು ಹೋಗಿದ್ಯಾ ಅಂತ. ಸಾಕ್ ಸುಮೀರ, ಯಾವ ತಮಾಷೆನೇ ಆಯ್ತು ನಿಂದು. ತಗೋ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಂಗೂ ಹ್ಯಾಪಿ. ಬಾಬು ಬಂದಿದ್ದು ನಂಗೆ. ಆಂಟಿ, ನಿಮ್ಮನೆ ಪಂಕಜ ಆಂಟಿ ಬಂದಿದ್ರಾ? ಇಲ್ಲಕಂದ, ನಮ್ಮನೆಗೆ ಸರೋಜ ಆಂಟಿ ಬಂದಿದ್ರು. ಹೌದಾ? ಹಾಗಾದ್ರೆ ನಾವು ಪಂಕಜ ಆಂಟಿಗೆ, ಪಂಕಜ ಆಂಟಿ ಸರೋಜ ಆಂಟಿಗೆ, ಸರೋಜ ಆಂಟಿ ಸರು ಆಂಟಿಗೆ, ಸರು ಆಂಟಿ ನಮಗ್ ಕೊಟ್ರು. ಯಾಕೆ ಪುಟ ಹಂಗ್ ಕೇಳ್ತಿದ್ಯಾ? ಅಮ್ಮ, ಇದು ನಮ್ದೇ ಕಬ್ಬು. ಅದಂಗ್ ಹೇಳ್ತೀಯ? ಆಂಟಿ, ಅದ್ ಹೆಂಗೆ ಅಂತಂದ್ರೆ ತಾಳಿ ಹಿಂಗೆ. ಬೇಬಿ ಬೇಬಿ ಯಾಕೆ ಹೇಳ್ತಿದ್ಯಾ? ಬೇಬಿ ಪಾಪು. ಹೂ ಹೆಣ್ಪಾಪು. ಹೂ ಬೇಬಿ ಎಣ್ಣೆ. ಒಂದ್ ಹೆಣ್ಣಾಗಿ ಹೆಣ್ಪಾಪು ಆಗಿದ್ದಕ್ಕೆ ಅಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಅದಲ್ಲ ಬೇಬಿ, ಮತ್ತೆ ನನ್ ಮಗಳು ನೋಡಕ್ ನಿಮ್ಮ ಅಮ್ಮ ತರ ಇದ್ದಾಳೆ. ಅಯ್ಯೋ ಬಿಡು, ನಿಮ್ಮಮ್ಮ ತರ ಇಲ್ವಲ್ಲ. ಪುಣ್ಯ ದೇವ್ರ ದೊಡ್ಡವನು. ಡೆಲಿವರಿ ಆದಾಗಿಂದ ಪೂರ್ತಿ ದಪ್ಪಾಗಿದ್ದೀನಿ, ಫುಲ್ ಬೊಜ್ಜೆಲ್ಲ ಬಂದಿದೆ. ನಾನು ಈ ವರ್ಷ ಡಯಟ್ ಪ್ಲಾನ್ ಮಾಡಿ ಯಾವ್ದೇ ಕಾರಣಕ್ಕೂ ಜಂಕ್ ಫುಡ್ ತಿನ್ನಲ್ಲ. ಬೇಬಿ ಬೇಬಿ, ನಿನ್ ಫೇವರೇಟ್ ಮೆಣಸಿನಕಾಯಿ ಬಜ್ಜಿ ತಂದಿದ್ದೀನಿ. ಮೆಣಸಿನಕಾಯಿ ಬಜ್ಜಿನ ಕೊಡು ಕೊಡು ಕೊಡು. ಬಿಸಿ ಇದೆ ಕಣೆ. ಹೌದಾ? ಏನ್ ಮಾಡಿದ? ಕೊಡು 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 ಕೊಡು. ತಗೋ ತಗೋ ತಗೋ. ಬಿಸಿ ಬಿಸಿ ಇದೆ. ಬೇಬಿ ಚಟ್ನಿಯಲ್ಲಿ ಎಲ್ಲೋಗ್ತೀಯ? ಮಾನ ಮರ್ಯಾದೆ ಇಲ್ವಾ ನಿಂಗೆ? ನಿನ್ನ ಅಪ್ಪನೇ ಸರಿ. ಎಲ್ಲಿದ್ದೀರಾ? ಬನ್ರಿ. ಬಂದೆ. ಏನಾಯ್ತಾ? ನಿಮ್ ಮಗ ಪಕ್ಕದ ಬೀದಿಯಲ್ಲಿ ಒಂದು ಹುಡುಗಿ ಕುಂಟೆಬಿಲ್ಲೆ ಆಡ್ತಿದ್ದಾಳೆ, ಅದನ್ನ ನೋಡಕ್ ಹೋಗ್ತಿದ್ದ. ಕಿತ್ತೆ ಹೋದವನೆ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ನೀನ್ ನನ್ ಮಗ ಅಂತ ಅನ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ಸಾರಿ ಪಪ್ಪ. ಅವ್ಳು ಒಬ್ಳೆ ಕುಂಟೆಬಿಲ್ಲೆ ಆಡ್ತಿದ್ದಾಳೆ. ಇಲ್ಲ ಪಪ್ಪ, ಜೊತೆಗೆ ಅವ್ರ ಅಮ್ಮನೂ ಆಟ ಆಡ್ತಿದ್ದಾರೆ. ಬೇಗ ಬಾ, ಟೈಮ್ ಇಲ್ಲ. ಬಂದೆ ನಡೀರಿ. ನಿಮ್ಮಿಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ಬಿಡಲ್ಲ. ಫಸ್ಟ್ ಡೇ ಆಫ್ ಮೈ ಡಯಟ್, 5th ಡೇ ಆಫ್ ಮೈ ಡಯಟ್, 10th ಡೇ ಆಫ್ ಮೈ ಡಯಟ್. ಅಮ್ಮ, ಯಾರು ನಂಬಲ್ಲಮ್ಮ. ಮುಚ್ಕೊಂಡ್ ಮಾಡು. ನನ್ ಫ್ರೆಂಡ್ಸ್ ನಿಮ್ ಮಗ ನೋಡಕ್ ನಿಮ್ ತರನೇ ಅಂತಾರೆ. ಸುಮ್ನೆ ಮಾಡಿದ್ರೆ ಸರಿ. ಓ ಕರ್ಮ. 10th ಡೇ ಆಫ್ ಮೈ ಡಯಟ್. ಪಪ್ಪ ನಮ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗ್ತಿದ್ದಾರೆ, ನಾನು ಹೋಗ್ತೀನಿ. 2,000 ಇದ್ರೆ ಕೊಡಿ ಪಪ್ಪ. 2,000ನ? ದುಡ್ಡು ಇಲ್ಲ, ಏನಿಲ್ಲ, ಸುಮ್ನೆ ಮನೇಲಿ ಇರೋ. ಸರಿ ಪಪ್ಪ, ಯಾನಂತ ದುಡ್ಡು ಕೇಳೋದು? ಅಣ್ಣಿ, ಇವ್ನ್ ಬೇಬಿಗೆ ಕೊಡ್ಸಕ್ಕೆ ಯೋಚನೆ ಮಾಡ್ತಾನೆ, ನಿನ್ಗೆಲ್ ಕೊಡ್ತಾನೆ? ಶೇ ಚಿನ್ನಿ, ಅಮ್ಮ ನಂಗೆ ಮಾತಾಡಕ್ ಇಷ್ಟ ಇಲ್ಲ, ಪ್ಲೀಸ್ ಹೋಗ. ಅಯ್ಯೋ, ನಾನ್ ಬಂದಿರೋ ವಿಷಯನೇ ಬೇರೆ. ತಗೋ, ಹುಷಾರು. 2,000 ರೂಪಾಯಿ ದುಡ್ಡು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ, ಆಯ್ತಾ? ಅಮ್ಮ, ನಿನ್ ಕೆಲ್ಸಕ್ಕೆ ಎಲ್ಲೂ ಹೋಗಲ್ಲ, ದುಡ್ಡು ಹೆಂಗ್ ಬಂತು? ಅದಾ ನಿಮ್ಮ ಅಪ್ಪನ ಜೋಬಿಗೆ. ಯಾರಿಗೆ ಹೇಳ್ಬೇಡ, ಆಯ್ತಾ? ಹೆಂಗ್ ಬಂದ್ರೇನು, ನನಗ್ ಸಿಕ್ತಲ್ಲ. ಟ್ರಿಪ್ಪಿಗೆ ಹೋಗದೆ ಫಸ್ಟ್ ಹೋಗಿ ಮುಖ ತೊಳ್ಕೊ ಬರ್ತೀನಿ. ಟ್ರಿಪ್ ಹಾ? ದುಡ್ಡು ಬೇಬಿ, ನಿಂಗೆ ಏನ್ ಬೇಕು? ನಂಗ್ ಮಟನ್ ಬಿರಿಯಾನಿ. ನಂಗೂ ಅದೇ ಜಮಾಯಿಸದೆ. ನಿಂಗೇನ್ ಮಾನ ಮರ್ಯಾದೆ ಇಲ್ವಾ? ನಾನ್ ಬೆಳಿಗ್ಗೆ ಬೇಗ ಎದ್ದು ಕಷ್ಟಪಟ್ಟು ತಿಂಡಿ ಮಾಡಿದ್ರೆ ನೀ ತಿಂಡಿ ತಿನ್ನಕ್ಕೆ ಹೋಟ್ಲಿಗೆ ಹೋಗ್ತಿದ್ಯಾ? ಬಂದ್ರೆ ಇಲ್ಲಿ ನೋಡಿ, ನಿಮ್ ಮಗ ನಾನು ಎಷ್ಟು ಕಷ್ಟಪಟ್ಟು ತಿಂಡಿ ಮಾಡಿದ್ರು ತಿಂಡಿ ತಿನ್ನಕ್ಕೆ ಹೋಟ್ಲಿಗೆ ಹೋಗ್ತಿದ್ದಾನೆ. ಕಿತ್ತೆ ಹೋದವನೆ. ಅಮ್ಮ ಕಷ್ಟಪಟ್ಟು ತಿಂಡಿ ಮಾಡಿದ್ರೆ ಹೋಟ್ಲಿಗೆ ಹೋಗ್ತೀಯಾ? ಅವನು ಹೋದ್ರೆ ಹೋಗ್ಲಿ, ನೀವು ಬನ್ನಿ ತಿಂಡಿ ತಿನ್ನಿ. ಏನ್ ತಿಂಡಿ ಮಾಡಿದ್ಯಾ? ಉಪ್ಪಿಟ್ಟು. ನಡಿ, ಮಸಾಲೆ ದೋಸೆ ತಿನ್ಕೊ ಬರೋಣ. ಇಬ್ರು ಮಾನ ಮರ್ಯಾದೆ ಬಿಟ್ಟಿದ್ದೀರಾ. ಎಷ್ಟೊತ್ತಾಯ್ತು ನೀರ್ ಕೇಳಿ? ತಂದೆ ಅತ್ತೆ ತಗೊಳ್ಳಿ. ಅಯ್ಯೋ ಅತ್ತೆ, ನೀರ್ ಚೆಲ್ಲೋಯ್ತು. ಅಷ್ಟು ಗೊತ್ತಾಗಲ್ವಾ ನಿಂಗೆ? ಮಿಸ್ ಆಯ್ತು ಅಂತ ಹೇಳ್ತೀನಿ ತಾನೆ. ಬೇಕಂತಾನೆ ನೀನ್ ಮಾಡಿ ಹುಚ್ಚ ಹತ್ರ ಮಾಡಕ್ಕೆ. ಅಮ್ಮನ ಜೊತೆನೆ ಜಗಳ ಆಡ್ತೀಯಾ ನಿನಗೆ? ಅಮ್ಮ, ಏನೋ ಅಮ್ಮ, ನಾನು ನನ್ನ ಸೊಸೆ ಜಗಳ ಆಡ್ಬೇಕಾದ್ರೆ ಮಧ್ಯದಲ್ಲಿ ಬರೋಕೆ ನೀನ್ ಯಾರು? ಅಲ್ಲಮ್ಮ, ಅವಳು ನಿನ್ ಜೊತೆನೆ ಜಗಳಕ್ಕೆ ಬರ್ತಾಳ. ನಾನು ಅವಳು ಜಗಳ ಆಡ್ತೀವಿ, 10 ನಿಮಿಷ ಆದ್ಮೇಲೆ ಸರಿ ಆಗ್ತೀವಿ. ಆಮೇಲೆ ಅವಳು ನಂಗೆ ಮುದ್ದು ಮಾಡ್ತಾಳೆ, ನಾನು ಅವಳಿಗೆ ಮುದ್ದು ಮಾಡ್ತೇನೆ. ನಾನೊಂದ್ ಮಾತು ಹೇಳ್ತೇನೆ, ಕರೆಕ್ಟ್ ಆಗಿ ಕೇಳಿಸ್ಕೊ. ಯಾವತ್ತು ಅತ್ತೆ ಸೊಸೆ ಜಗಳದ ಮಧ್ಯೆ ಮಗ ಬಂದ್ರೆ ಜಗಳ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ಅದ್ರ ಜೊತೆ ಮನಶಾಂತಿಯೂ ಹಾಳಾಗೋಗುತ್ತೆ. ನಾನು ಅವಳು ಜಗಳ ಆಡ್ತೇವೆ, ಆಮೇಲೆ ಸರಿ ಆಗ್ತೇವೆ. ಅದನ್ನ ದೊಡ್ಡದು ಮಾಡಕ್ ಹೋಗ್ಬೇಡ. ನಿಜವಾಗ್ಲೂ ನನಗೆ ಇದ್ರ ಬಗ್ಗೆ ಗೊತ್ತಾಗಿಲ್ಲ. ಸಾರಿ ಬೇಬಿ, ಸಾರಿ. ಫಸ್ಟ್ ನಂಗೆ ಸಾರಿ ಕೇಳ್ಬೇಕು. ಅವ್ನ್ ಫಸ್ಟ್ ನನಗೆ ಕೇಳಿದೆ. ಸರಿ, ಫಸ್ಟ್ ಕೇಳ್ಬೇಕು. ಅತ್ತೆ ಸೊಸೆ ಜಗಳದ ಮಧ್ಯೆ ನಾವೇನಾದ್ರು ಸಿಗಾಕೊಂಡ್ರೆ ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ ನೋಡಿ. ಇದೇ ಮನೆ, ಇನ್ನೊಂದು 10 ದಿನದಲ್ಲಿ ಖಾಲಿ ಆಗುತ್ತೆ. ಇದೇ ಹಾಲ್, ಇದೇ ರೂಮ್, ಇದೇ ಕಿಚನ್, ಇದೇ ಡೈನಿಂಗ್ ಹಾಲ್, ಇದೇ ಬಾತ್ರೂಮ್. ಬೇಬಿ, ಮನೆ ಇಷ್ಟ ಆಯ್ತಾ? ಹೂ ಬೇಬಿ, ಆರಾಮ್ಸೆ ಬಾಡಿಗೆ ಕೊಡ್ಕೊಂಡಿರ್ಬೋದು. ಮೇಡಮ್, ಈ ಮನೆ ಯಾರಿಗೂ ಕೊಡಕ್ ಹೋಗ್ಬಿಡಿ, ನಾವೇ ಬಾಡಿಗೆ ಬರ್ತೀವಿ. A few moments later. ಇನ್ನೊಂದ್ ವಾರದಲ್ಲೇ ಈ ಮನೆಗೆ ಬರ್ತೀವಿ ನಾವು. ಒಂದ್ ನಿಮಿಷ ತಾಳಿ. ನೀವು ರೀಲ್ಸ್ ಮಾಡ್ತೀರಲ್ಲ? ಏನ್ ರೀಲ್ಸ್ ಮಾಡ್ತೀರಾ? ಪ್ರತಿಯೊಂದು ನೋಡ್ ಬೇಬಿ, ಹೊಗಳ್ತವ್ರೆ. ಕೆಟ್ಟದಾಗಿ ಮಾಡ್ತೀರಾ. ಇಬ್ರು ಓವರ್ ಆಕ್ಟಿಂಗ್ ಮಾಡ್ತೀರಾ. ಲೇ ಬೇಬಿ, ಇಲ್ಲೇ ಇದ್ರೆ ಇನ್ನ ಏನೇನೋ ಹೇಳ್ತಾರೆ. ನಡಿ. ನಿನಗೆ ಗಾಡಿ ಓಡ್ಸಕ್ ಬರತ್ತಾ? ತಗೊಂಡ್ಮೇಲೆ ಕಲಿತೀನಿ ಬೇಬಿ. ಅಯ್ಯೋ, ಸೈಡಿಗೆ ಹಾಕು ಗಾಡಿನ. ಸರಿ ಸರ್, ಗಾಡಿ ಓಕೆನಾ? ಗಾಡಿ ಚೆನ್ನಾಗಿದೆ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ನಮಗೆ ಈ ಗಾಡಿ ಬೇಕು. A few moments later. ಓಕೆ ಸರ್, ಥ್ಯಾಂಕ್ ಯು. ಬೇಬಿ, ಹೊರಡು. ಸರಿ ಬೇಬಿ. ಪಸಂದಾಗೈತೆ ಗಾಡಿ, ಪಸಂದಾಗೈತೆ. ಬೇಬಿ, ಅಯ್ಯೋ. ಏನ್ ಸರ್, ನಿಮ್ಮ ಹೆಂಡತಿಗೆ ಗಾಡಿ ಸಿಕ್ಕಿದ ಮೇಲೆ ಈ ಬಾಡಿನೇ ಬಿಟ್ಟು ಹೋದ್ರಲ್ಲ? ಪಪ್ಪ, ಹಾ, ಏನಪ್ಪ? ಅದು ಹೊರಗಡೆ ಹೋಗಿ ಬರ್ತೀನಿ. ಸರಿ, ಹುಷಾರು. ಹಾಗೆ ಅಮ್ಮನಿಗೆ ಹೇಳು. ಸರಿ ಪಪ್ಪ. ಅಮ್ಮ,
ಏನ ನಿಂದು? ಅದು ಹೊರಗಡೆ ಹೋಗಿ ಬರ್ತೀನಿ. ಹೋಗ್ ಪಪ್ಪಂಗೆ ಹೇಳೋಗು. ಪಪ್ಪನೇ ಕಳ್ಸಿದ್ದು. ಏನಪ್ಪ? ನಾವು ನಿಮ್ ಜೊತೆಗೆ ರಿಸಲ್ಟ್ ಬರ್ತೀವಪ್ಪ. ಏನ ರೆಸಾರ್ಟ್ಗ? ಸುಮ್ನೆ ರೀ, ವಯಸ್ಸಾಗಿದೆ, ಆರಾಮಾಗಿ ಮನೇಲಿ ನಾನು ನನ್ನ ಬೇಬಿ ರೆಸಾರ್ಟಿಗೆ ಹೋಗಿ ಎಂಜಾಯ್ ಮಾಡ್ಕೊ ಬರ್ತೀವಿ. ಸರಿ ಹುಷಾರು. A few moments later. ಬಾ, ಏನ್ ಸಖತ್ತಾಗಿದೆ ಈ ರೆಸಾರ್ಟ್. ಬಂದೆ. ಏನ್ ಬೇಬಿ? ಏನ್ ಗೊತ್ತಾ, ನನ್ ಮಗ ನಮ್ಗೆ ವಯಸ್ಸಾಯ್ತು ಅಂತ ಹೇಳ್ತಾನೆ. ಅವನ್ಗೇನ್ ಗೊತ್ತು, ನಾವಿನ್ನು ಸ್ವೀಟ್ 16 ಅಂತ. ಹೌದು ಬೇಬಿ. ಏಯ್ ಹಿಡ್ಕೊಳ್ಳಿ, ಕಸ ಗುಡ್ಸು. ಇಲ್ಲ, ನಾ ಕಸ ಗುಡ್ಸಲ್ಲ. ಏನಂದೆ? ನಿಂಗೆ? ಹಾ? ನನ್ ಬೇಬಿ ಹೊಡಿಯಕ್ ಹೋಗ್ಬೇಡ. ಹೌದಾ, ಸರಿ ಕಣಪ್ಪ. A few moments later. ಹಬ್ಬ ನಾನ್ ತಪ್ಪಿಸ್ಕೊಂಡೆ, ಬೇಬಿ ಕಸ ಗುಡ್ಸ್ಬಿಡೋಣ. ಬಾ ಬೇಬಿ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಬಾ ಮೈದಾ. ಹ್ಯಾಪಿ ಮ್ಯಾರಿಡ್ ಲೈಫ್. ಹೋದ ವರ್ಷ ನಿಮ್ಮ ಮದ್ವೆ ಆಗಿತ್ತು, ಈ ವರ್ಷ ನನ್ನ ಮದ್ವೆ. ಹೌದು ಕಣ, ಹೋದ ವರ್ಷ ನಾನ್ ನಿನ್ ಜಾಗದಲ್ಲಿ ಖುಷಿಯಾಗಿದ್ದೆ, ಆದ್ರೆ ಈ ವರ್ಷ ಅದು ಬೇಬಿ, ಈ ವರ್ಷ ಇನ್ನ ಜಾಸ್ತಿ ಖುಷಿಯಾಗಿದ್ದೀನಿ ಅಂತ ಹೇಳಕ್ ಬಂದೆ. ಓಕೆ ನಡಿ. ನಡಿ. ಏನ್ ಖುಷಿಯಾಗಿದ್ದೀನೋ. ಬೇಬಿ ಊಟ. ತಾಳ್ ಬೇಬಿ, ಫಸ್ಟ್ ಫೋಟೋ, ಆಮೇಲೆ ಊಟ ಕೋಣ. ಸರಿ ಬೇಬಿ. ಫೋಟೋ ಈ ಇವಾಗ ವಿಶ್, ಇವಾಗ ಊಟ ಕೋಣ. ನಡಿ. ಏ ಬೇಬಿ, 2 ಪೀಸ್ ಹಾಕಿರೋದು. ಹ್ಞೂ ಬೇಬಿ, ತಾಳು. ಹಲೋ 2 ಪೀಸ್ ಎಕ್ಸ್ಟ್ರಾ ತಬನ್ನಿ, ಗಂಡಿನ ಕಡೆಯವ್ರು ನಾವು. ಬರುತ್ತೆ. ಅಬ್ಬಾ ಬೇಬಿ, ಊಟ ಚೆನ್ನಾಗಿತ್ತಲ್ವಾ ಬೇಬಿ? ಚೆನ್ನಾಗೇನ್ ಬೇಬಿ, ಸಖತ್ತಾಗಿತ್ತು. ಬೇಬಿ ತಾಳು, 1 ನಿಮಿಷ. ಬೇಬಿ ಏನ್ ಬೇಬಿ? ಎಲ್ಗೋಗ್ತಿದ್ಯಾ ಬೇಬಿ? ಊಟ ಸಖತ್ತಾಗಿತ್ತು, ಇನ್ನೊಂದ್ ರೌಂಡ್ ಬಾರ್ಸೋಣ ಅಂತ. ನಿಂಗ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಯಾಕೆ ಬೇಬಿ? ನೀನ್ ಒಬ್ನೇ ಹೋಗ್ತಿದ್ಯಲ್ಲ, ನನ್ನ ಕರಿಬೇಕು ತಾನೆ. ಬನ್ನಿ ತಾಳು. ಬಾ ಬೇಬಿ, ನಾನು ಇಬ್ರು ಹೋಗಿ ಬಾರ್ಸೋಣ. ಜೋಡಿ ಅಂದ್ರೆ ಹಿಂಗಿರ್ಬೇಕು. ಎಷ್ಟ್ ಚೆನ್ನಾಗಿದೆ ಜೋಡಿ. ಈ ಬೇಬಿಯಲ್ಲಿ ಕಾಣ್ತಿಲ್ವಲ್ಲ? ಬೇಬಿ ಊಟಕ್ಕೆ ಸೀಟ್ ಹಿಡಿದೀನಿ, ಬೇಗ ಬಾ. ಇವಳು ಬೇಬಿನ ತಿಂಡಿ ಪೊತ್ತಿನ ಗೊತ್ತಾಗ್ತಿಲ್ವಲ್ಲ? ಬೇಗ ಬಾ ಬೇಬಿ, ಮೊದಲನೇ ಪಂಕ್ತಿಗೆ ಜಾಸ್ತಿ ಬಡಾಕ್ತಾರೆ. ಬಂದೆ. ನಿನ್ ಗಂಡ ನಿನ್ ಮಾತ್ ಕೇಳಲ್ವ? ನನ್ನ ನೋಡ್ಕೊಂಡು ಕಲ್ತ್ಕೋ. ಬೇಬಿ, 1 ನಿಮಿಷ ತಾಳು. ಏನ ಅದು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾಗ್ ಹೋಗ್ತೀವಿ. ಗೋವನ? ಏನು ಬೇಡ, ಸುಮ್ನೆ ಮನೇಲಿರು. ಪ್ಲೀಸ್ ಕಣೆ. ಸುಮ್ನೆ ಹೋದ್ರೆ ಸರಿ. ಸರಿ ಬಿಡು, ಯಾವಾಗ ನೋಡ್ರು ಬೇಡ ಅಂತಾನೆ ಹೇಳ್ತಾಳೆ, ಅಷ್ಟೇ ಗೊತ್ತಿರೋದು ಇವಳಿಗೆ. ಇವಳು ಅಜ್ಜಿ ಯಾವನ್ ಇರ್ತಾನೆ ಇವಳ ಜೊತೆ. 8 ವರ್ಷ ಲವ್ ಬೇರೆ ಮಾಡಿದೆ, ಯಾವಾಗ ನೋಡ್ರು ಬೇಡ ಅನ್ನೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇವಳಿಗೆ. ಏನದು ಸೌಂಡ್? ಬಂದೆ ತಾಳು. ನಿನ್ಗೆ ನಾನು ಹೋಗಲ್ಲ ಬೇಬಿ. ಹೋದ್ಲು, ಬದುಕಂಡೆ. ನಮಸ್ತೆ ಸ್ವಾಮಿಗಳೇ. ಏನು ಮಗು, ನನ್ ಜೀವನ ಪೂರ್ತಿ ಬರೀ ಸಮಸ್ಯೆನೇ ಆಗೋಗಿದೆ ಸ್ವಾಮಿಗಳೇ, ಏನಾರು ಒಂದು ಪರಿಹಾರ ಕೊಡಿ. ನಿನ್ನ ಸಮಸ್ಯೆಯನ್ನು ನೀನೇ ಬಿಟ್ಟು ಬರ್ಬೇಕು. ಸಮಸ್ಯೆನ್ ಬಿಟ್ಟು ಬರ್ಬೇಕಾ ಸ್ವಾಮಿಗಳೇ? ನಂಗೆ ಏನು ಅರ್ಥ ಆಗ್ತಿಲ್ಲ. ಯೋಚನೆ ಮಾಡು. ಆಯ್ತು ಸ್ವಾಮಿಗಳೇ. A few moments later. ಹಳಿ ಅಂದ್ರೆ ಯಾಕೆ ನಿನ್ ಬಿಟ್ಟು ಹೋಯ್ತಿದಾರೆ? ನಂಗೂ ಗೊತ್ತಿಲ್ಲಮ್ಮ. ಸಮಸ್ಯೆ ಪರಿಹಾರ ಆಯ್ತು. ಎಲ್ಲೋದ ಕಾಣಿಸ್ತಾನೆ ಇಲ್ವಲ್ಲ? ನನಗೆ ಮಾತ್ರ ಬೇಗ ಬರಕ್ಕೆ ಹೇಳ್ತೀನಿ. ಓಯ್ 1000 ರೂಪಾಯಿ ಮೊದ್ಲೇ ಕಂಜೂಸ್ ನನ್ ಮಗ. ನಮಗ ಬರಕಿಂತ ಮುಂಚೆ ಜೋಬಲ್ಲಿ ಇಟ್ಕೊಂಡ್ಬಿಡೋಣ. ಎಲ್ಲೋದ? ಎಷ್ಟೇ ವೇಟ್ ಮಾಡೋದು? ನಂಗೂ ಸಾಕಾಗೋಗಿದೆ. ಇವ್ನು ಕಟ್ಕೊಂಡು 1 ರೂಪಾಯಿ ಕೇಳ್ತಾರೆ, 100 ಪೈಸೆ ಕೇಳ್ತಾನೆ. ಬೇಬಿ ನೀನ್ ಅಲ್ಲೇನ್ ಮಾಡ್ತಿದ್ದಿ? ಎಲ್ಲಿ ಕೂತ್ಕೋಬೇಕು ತಾನೆ? ಅದು ಬೇಬಿ, ಹಿಂದ್ಗಡೆ ಸ್ವಲ್ಪ ಸೀಟ್ ಗಲೀಜಾಗಿತ್ತು, ಕ್ಲೀನ್ ಮಾಡ್ತಿದ್ದೆ. ಇವಾಗ ಮುಂದ್ಗಡೆ ಗಲೀಜಾಗಿದೆ, ಕ್ಲೀನ್ ಮಾಡ್ಬೇಕು. ಮುಗೀತು. ಅಯ್ಯಯ್ಯ ಬೇಬಿ ಪ್ಲೀಸ್ ಬೇಬಿ, ನಾನು ಬಿಟ್ಟಾಕ್ಬಿಡಿ ಬೇಬಿ ಪ್ಲೀಸ್ ಬೇಬಿ. ಅಯ್ಯ ಇವ್ನಜ್ಜಿ ಹೋಗೋದ, ನನ್ನ ಕತೆ 1000 ರೂಪಾಯಿನ ಇಸ್ಕೊಂಡದ ಕಂಜೂಸ್ ನನ್ನ ಮಗ. ಇದೇ ನನ್ನ ಬೇಬಿ. ಸುತ್ತಲೂ ಹುಡುಗಿರಿದ್ದಾರೆ ಅಂದ್ರೂ ಮುಂದೆನೇ ನೋಡ್ತಾ ಇದ್ದಾನಲ್ಲ. ನನ್ನ ಎಷ್ಟು ಲವ್ ಮಾಡ್ತಾನಲ್ಲ ನನ್ನ ಬೇಬಿ.